ಯಾಕಂದ್ರೆ ಜಗ್ಗೇಶ್ ಸರ್ ಹೇಳಿದ ಮಾತು ನಿಜ ಆಯ್ತು, ಆಮೇಲೆ ಶರಣ್ ಸರ್ ಹೇಳಿದ ಮಾತು ನಿಜ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ನಾಳೆ ನಿಮ್ಮ ಫೈನಲ್ ಅಂದ್ರೆ ಇವತ್ತು ಶಿವಣ್ಣ ಟೇಬಲ್ ತಟ್ಟಿ ಹೇಳ್ತಾರೆ ಗಿಲ್ಲಿನೇ ಗೆಲ್ಲೋದು ಅಂತ. ಅದೆಷ್ಟು ಖುಷಿ ಆಯ್ತು, ಯಾಕಂದ್ರೆ ಅವ್ರನ್ನ ಮೀಟ್ ಆಗ್ತಾರೆ, ಅವ್ರು ಹೇಳ್ತಾರೆ ಇದೊಂದು ಕೋ ಇನ್ಸಿಡೆಂಟು, ಹೆಂಗೋ ನಾನು ಹೇಳಿದವತ್ತೇ ಫಿನಾಲೆಯಲ್ಲಿ ನೀವು ಗೆದ್ರಿ ಅಂತ. ಏನಂದ್ರು ಶಿವಣ್ಣ ಮೀಟ್ ಆದಾಗೆಲ್ಲ? ಮೇಡಮ್ ಅವ್ರು ನಾನು ನೋಡಿ ಅದು ಕೋಇನ್ಸಿಡೆನ್ಸ್, ಅದೇ ಅಣ್ಣನೇ ಹೇಳಿದ್ರು. ಬೆಳಿಗ್ಗೆ ನಾನು ಮಾತಾಡಿದ್ದೀನಿ, ಸಂಜೆ ನೀನು ಅಲ್ಲಿ ಮಾತಾಡಿದ್ದೀಯ. ಅದೇ ಕಣೋ ಪ್ರೀತಿ ಅಂದರೆ, ಅದೇ ಗಿಲಿ ಪ್ರೀತಿ ಅಂದರೆ. ಅದು ಏನು ಇಲ್ದೇ ಗೊತ್ತಿಲ್ಲದೆ ನಿನಗೆ ಗೊತ್ತಿತ್ತಾ ನಾನು ಹೇಳಿರ್ತೀನಿ ಮಾತಾಡಿರ್ತೀನಿ ಅಂತ, ಇಲ್ಲ ನನಗೆ ಗೊತ್ತಿತ್ತಾ ಮಾತಾಡಿರ್ತೀನಿ ಅಂತ, ಹಂಗಲ್ಲ. ಅದೇ ಪ್ರೀತಿ. ಅದು ಗೊತ್ತಿಲ್ಲದೇ ಏನೋ ಒಂದು ಬಾಂಡ್ ಕ್ರಿಯೇಟ್ ಆಯ್ತದಲ್ಲ, ಅದೇ ಪ್ರೀತಿ ಅಂತೆಲ್ಲ ಮಾತಾಡ್ಸಿದ್ರು. ಆಮೇಲೆ ಹೇಳಿದ್ರು ಜಾಸ್ತಿ ಅಂದರೆ ಯೋಚನೆ ಮಾಡಿ ನೆಕ್ಸ್ಟು ನಿರ್ಧಾರ ತಗೋಬೇಕು ನೀನು, ಈ ಟೈಮಲ್ಲಿ ನೀಟಾಗಿ ಅದನ್ನು ಕ್ಯಾರಿ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು. ಇವಾಗ ವಿನ್ ಆದಾಗ ಭೇಟಿಯಾದಾಗ ಮಾತುಕತೆ ಬೇರೆ ಇರುತ್ತೆ, ಬಟ್ ನೀವು ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ DKD ಅಲ್ಲಿ ಮಾಡಿದಾಗ ಶಿವಣ್ಣ ಯಾವ ಥರ ನಿಮಗೆ ಬೆಂಬಲವಾಗಿ ನಿಂತಿದ್ರು, ಏನು ಹೇಳ್ತಾ ಇದ್ರು ಅಂತ? ಅದೇ DKD ಅದೇ ಮೇಡಮ್, ಸ್ಟೇಜ್ ಮೇಲೆ ಒಂದು ಅವಾರ್ಡ್ ಫಂಕ್ಷನ್, ಕುಟುಂಬ ಅವಾರ್ಡ್ಸಲ್ಲಿ ಸ್ಟೇಜ್ ಮೇಲೆ ಹೇಳ್ತಾರೆ, ಅಂದರೆ ಅಷ್ಟು ಕ್ರೌಡ್, ಅಷ್ಟು ಜನದ ಮಧ್ಯದಲ್ಲಿ ಗಿಲ್ಲಿ ಅಂದರೆ ನನಗೆ ಇಷ್ಟ ಅಂತ ಅವ್ರು ಮಾತಾಡ್ತಾರೆ. ನನಗೆ ಅದು ಲೈಫಲ್ಲಿ ಯಾವ್ದಾರ ಒಂದು ಮೊದಲು ಐ ಪಾಯಿಂಟ್ಗೆ ಏನಾರು ಹೋಗಿದೆ ಅಂದರೆ ಆ ಪಾಯಿಂಟಲ್ಲಿ ಅದು ನಮ್ಮ ಸರಣ್ಣ ಜಗ್ಗೇಶಣ್ಣ ಮಾತಾಡಿ ನೋಡ್ರಿ, ಎಲ್ಲ ಹಿಂಗೆ ಮಾತಾಡಿರೋದಕ್ಕೇ ಅದಾಯಿತು ಅಂತ ಅನಿಸುತ್ತೆ ಮೇಡಮ್. ಯಾಕೆಂದರೆ ಕೆಲವೊಂದು ಟೈಮು ಅವ್ರ ಮಾತುಕಷ್ಟು ತೂಕ ಇರ್ತದೆ. ಅಂದರೆ ಅವರು ಅದು ಒಳ್ಳೆ ಮನಸ್ಸು, ಆ ಒಳ್ಳೆ ಇದರಿಂದ ಹೇಳಿದಾಗ ಅದು ನಿಜ ಆದಾಗ ಹೆಂಗಿರ್ತದೆ ನೋಡಿ ಖುಷಿ. ಅಪ್ಪು ಸರ್ ಆಶೀರ್ವಾದ ಕೂಡ ನೀವು ಪಡ್ಕೊಂಡಿದ್ದೀರಾ, ಅವರ ಸಮಾಧಿ ಹತ್ರ ಹೋಗ್ತೀರಾ, ಕಪ್ಪಿಡ್ತೀರಾ, ಪೂಜೆ ಮಾಡ್ತೀರಾ. ಆ ಸಂದರ್ಭ ಹೇಳಿ, ಯಾಕೆ ಅಪ್ಪು ಅಲ್ಲಿ ಹೋಗಬೇಕು ಅಂತ ಯಾಕೆ ಅನಿಸ್ತು, ಹೋದ್ಮೇಲೆ ಯಾವ ಥರ ಫೀಲ್ ಆಯಿತು ನಿಮಗೆ ಅಂತ? ನನಗೆ ಅಪ್ಪು ಸರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂದರೆ, ಅವರು ಹೋಗಿ ಮೀಟ್ ಮಾಡಿ ಕೂತ್ಕೊಂಡು ಮಾತಾಡ್ಕೊಂಡು ಪಕ್ಕದಲ್ಲಿ ಹಂಗೆಲ್ಲ ಬರ್ಬೋದಾಗಿದೆ. ಇವರತ್ನ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ ನಾನು, ಸೆಟ್ ಬಾಯ್ ಆಗಿ. ಅವಾಗ ನೋಡಿದೆ. ಅಪ್ಪು ಸರ್ ಮಾತಾಡಿದ್ರ ಆ ಟೈಮಲ್ಲಿ? ಒಂದೇ ಒಂದು ಸರ್ ರೆಗ್ಬಿದು ಒಂದು ಇತ್ತಲ್ಲ ಫಸ್ಟ್ ಪ್ರೋಮೋ ಮಾಡೋದು, ಅವಾಗ ರೆಗ್ಬಿನ ಹಿಂಗೆ ಒದೆ ಇದು ಮಾಡ್ತಾ ಇರ್ತಾರೆ, ನಾನು ಎತ್ಕೊಂಬಂದು ಇಡ್ತಾ ಇರ್ತೀನಿ. ಅವಾಗ ಬೇಡ ಬೇಡ ಆ ಕಡೆಯಿಂದ ನೀವು ಥ್ರೋ ಮಾಡಿ ಪರವಾಗಿಲ್ಲ ಅಂತ ನಾನು ಈ ಕಡೆ ನಿಂತಿದ್ದೆ. ಅದೊಂದು ಮಾತು ನೆನಪಾಯ್ತು ನನಗೆ.